ರಮಣ ಮಹರ್ಷಿ ತಾವು ಸತ್ತಂತೆ ತಾವು ಈ ಶರೀರ ಜಡ ಆಗಿದೆ, ನಾನು ಇದಕ್ಕೆ ಸಾಕ್ಷಿಯಾಗಿದ್ದೇನೆ ಅಂಥೇಳಿ ನೋಡ್ಕೊತ ಹೋಗ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಈ ಮರಣ ಅನ್ನೋದು ಏನು ಅಂಥೇಳಿ ಕ್ವಶನ್ ಮಾರ್ಕ್ ನಾವು ಹಾಕೋಬೇಕ್ರಿ. ಎಷ್ಟು ಮಂದಿ ಬಂದಾರೆ, ಎಷ್ಟು ಮಂದಿ ಹೋಗ್ತಾರೆ. ಅಜ್ಜ ಮೇಲ ಪಂಜ ಮೇಲ ಮೇಲತ ಮೇಲತ ಮಸಣತ ಗೇಲ ಅಂತ. ಮಸಣ ಅಂದರೆ ಸ್ಮಶಾನಕ್ಕೆ ಹೋಗ್ತಾರೆ. ಹೋಗೋದನ್ನು ನೋಡಿಯೂ ಕೂಡ ಎಚ್ಚರ ಆಗೋದಿಲ್ಲ ಅಂಥೇಳಿ. ಅದಕ್ಕಾಗಿ ಹೇಳ್ತಾರೆ, ಒಂದು ಕ್ಷಣವೂ ನಮಗೆ ಸಿಗಂಗಿಲ್ಲ ರೀ ಜೀವನದಲ್ಲಿ. ಈ ಒಂದು ಆಯುಷ್ ಅನ್ನೋದು ಅದ ನೋಡ್ರಿ, ಅದು ಭಾಳ ಕಿಮ್ಮತ್ತಿಂದ ಅದ ರೀ. ಅದು ಆಯುಷ್ಯ ನೀವು ಎದಕ್ಕೆ ಹಚ್ತೀರಿ ಅದರ ಬೆಲೆ ಅದ ರೀ. ಈ ಆಯುಷ್ಯ ನಾವು ವ್ಯರ್ಥವಾದ ಇಲ್ಲೇ ಬಿಟ್ಟು ಹೋಗುವಂಥ ಸಾಮಾನದ ಖರೀದಿ ಒಳಗೆ ಕುಂತು ಬಿಟ್ವಿ ಅಂದ್ರೆ ಇದ್ರಾಗ ಹೋಗ್ಬಿಡ್ತೈತಿ. ಸತ್ತ ನಂತರೂ ನನ್ನ ಜೊತೆಗೆ ಯಾವ್ದು ಬರ್ತೈತಲ್ಲ ಅದಕ್ಕೆ ಹಚ್ಬೇಕ್ರಿ. ಇಲ್ಲೇ ಹೇಳ್ತಾರೆ, ಇವರು ನಿಯಮಿತವಾಗಿ ಮೀನಾಕ್ಷಿ ದೇವಾಲಯಕ್ಕೆ ಅಂತ ಹೇಳಿದ್ರೆ ಮಧುರೈ ಮೀನಾಕ್ಷಿ ಕಡೆ ಹೋಗಿ ಅವರ ಅಚಲ ಭಕ್ತಿಯಿಂದ ದೇವಿಯ ಮುಂದೆ ಕಣ್ಣೀರಿಡುತ್ತಾ ದೇವರನ್ನು ಪ್ರಾರ್ಥಿಸಿ, ನಿನ್ನೊಲುಮೆ ನನಗಿರಲಿ ತಾಯಿ. ಅದು ಮೀನಾಕ್ಷಿ ದೇವಿಗೆ ಬೇಡ್ಕೋತಿದ್ರಂತ್ರಿ ಅವರು. ನನಗೆ ಸತ್ಯ ತಿಳಿಸಿಕೊಡು, ಇದು ಜಗತ್ತವನ್ನು ನಮೂನೆ ಅನ್ಸಕ್ಕೆ ಹತ್ತಿರ್ತೈತ್ರಿ ಅವ್ರಿಗೆ. ಅದಕ್ಕಾಗಿ ಇವು ಮದ್ವೆ ಮಾಡ್ಕೊಳ್ಳುವಾಗ ಭಾಳ ತ್ರಾಸ ಅದ ರೀ. ಮದ್ವೆ ಮಾಡ್ಕೋಬೇಕೋ ಮಾಡ್ಕೋಬಾರ್ದು ನಮಗೆ ಅನಿಸ್ತೈತಿ. ಅದಕ್ಕಾಗಿ ಈಗ ಸೋಲಾ ಸಿಂಗಾರ ಮಾಡಿ ಆ ವಿಚಾರ ಮಾಡ್ಲಾರ್ದಂಗೆ ಮಾಡಿಬಿಡ್ತಾರ್ರಿ. ಚಿಂತಿರಿಪ್ಪ ಗಟ್ಟಿ ಮೇಳ ಅದು ಹಾರ ಹಾಕುವಾಗ ಮತ್ತು ಅಲ್ಲಂತ ಹಿಂದೆ ಸರಿಬಾರ್ದು ಅಂತೇಳಿ ಡಮ 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 ಎಷ್ಟು ವಾದ್ಯಗಳಿರ್ತಾವಲ್ಲ ಅಷ್ಟು ಬಾರಿಸ್ಬಿಡ್ತಾರೆ ರೀ. ಅವಾಗ ನಮ್ಮ ಮೈಂಡ್ ಸ್ಟಾಪ್ ಆಗಿಬಿಡ್ತೈತೆ ರೀ. ಆವಾಗ ತಗೋರಪ್ಪ ನಿನಗಂತೆ ಅಕ್ಕಿ ಆಗ್ತಾಳೆ, ಅವಂದು ತಲೆ ನಡೆಯಂಗಿಲ್ಲ, ಇಕ್ಕಿಂದು ತಲೆ ಹಾಗೇ ಹೋಗ್ಬಿಡ್ತೈತಿ. ಮಂದಿ ಎಲ್ಲ ಅಕ್ಷತ ಹಾಕೇ ಬಿಡ್ತಾರೆ. ಖರೆ ಅಂದ್ರೆ ಜೀವಂತಿದ್ದಾಗ ಹಾರ ಹಾಕಂಗಿಲ್ಲ ರೀ. ಯಾವಾಗ ಹಾಕ್ತಾರ್ರಿ? ಸತ್ತಾಗ ಹಾಕ್ತಾರ್ರಿ. ಮತ್ತೇನು ರೀ ಲಗ್ನದೊಳಗೆ ಹಾಕ್ತಾರಲ್ಲ, ಲಗ್ನದೊಳಗೆ ಎದಕ್ಕೆ ಹಾಕ್ತಾರಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಅವರು, ಆಕಿಗೆ ಬಗ್ತಾನಲ್ರಿ ಅವಾಗ ಆಕೆಗೆ ಹಾರ ಹಾಕ್ತಾಳಲ್ಲ, ನನ್ನ ಪಾಲಿಗೆ ನೀನು ಸತ್ತಂತೆ. ಅವನು ಹಾಕ್ತಾರಂದರೆ ನಿನ್ನ ಪಾಲಿಗೆ ನಾನು ಸತ್ತಂತೆ. ಸತ್ತ ವ್ಯಕ್ತಿಗಳು ಯಾವಾಗಲೂ ಜಗಳ ಮಾಡ್ತಾರೇನ್ರಿ? ಏನು ಬಂದಿದ್ದು ಸ್ವೀಕಾರ ಮಾಡ್ತಾರೇನ್ರಿ? ಮದ್ವೆ ಅಂದ್ರೆ ಏನಂದ್ರೆ ಸತ್ತಂಗಿರ್ಬೇಕು ನೋಡ್ರಿ. ಸುಖ ಬರಲಿ ದುಃಖ ಬರಲಿ, ಸುಖ ದುಃಖೇ ಸಮೀಕೃತ್ವ. ಆ ಸತ್ತವ್ರು ಏನಾರು ಅಂತಾರೇನ್ರಿ? ಆ ಗಂಡನ ಮನೆಯವ್ರಿಗೆ ಬಂದರು ಸಹಿತ ಸುಮ್ಮನೆ ಇರಬೇಕು, ತಾಯಿ ಕಡೆಯವ್ರು ಬಂದರು ಸುಮ್ಮನೆ ಇರಬೇಕು. ಅದಕ್ಕೆ ಸತ್ತು ವ್ಯಕ್ತಿ ರೀ. ಎಂಥ ಹಗೆಗಳು ಅಂದ್ರೆ ಎಷ್ಟೋ ವರ್ಷ ಜಗಳ ಇದ್ದಾಗ ಆ ಸತ್ತ ವ್ಯಕ್ತಿಗೆ ಹಾರ ಹಾಕಕ್ಕೆ ಬಂದಾಗ ಏನನ್ನಂಗಿಲ್ಲ ರೀ ಅವ. ಹೇಗೋ ಹಾಗೆ ಜೀವನದಲ್ಲಿ ಇದ್ದೂ ಸತ್ತಂತೆ ಇರಬೇಕು ಅನ್ನೋ ಸಲುವಾಗಿನ ಹಾರ ಹಾಕ್ತಾರೆ. ಗುರುಗಳಿಗೆ ಎದಕ್ಕೆ ಹಾಕ್ತಾರೆ ಅಂತ ಹೇಳಿದರೆ, ಗುರುಗಳಿಗೆ ಹಾರ ಹಾಕ್ತೇವೆ ರೀ ನಾವು, ಅವ್ರಿಗೊಂದು ಹಾರ ಹಾಕ್ತೇವೆ. ಎದಕ್ಕೆ ಹಾರ ಹಾಕ್ತೇವೆ ಅಂತ ಹೇಳಿದರೆ ಅವ್ರದ್ದು ಜೀವ ಭಾವನೆ ಸತ್ತು ಹೋಗಿರ್ತೈತೆ ರೀ. ಅದಕ್ಕಾಗಿ ಅವ್ರಿಗೆ ಹಾರ ಹಾಕ್ಬೇಕ್ರಿ. ಮತ್ತು ಬೇರೆಯವ್ರಿಗೆ ಹಾರ ಹಾಕಕ್ಕೆ ಹೋಗ್ಬಾರ್ದು ರೀ. ಎದಕ್ಕಂತ ಹೇಳಿದರೆ ಅದು ಒಂದು ಪ್ರತೀಕ ಮಾಡಿಟ್ಟಾರ. ಅದಕ್ಕಾಗಿ ಇವರು ರಮಣ ಮಹರ್ಷಿ ಆ ದೇವಿ ಮುಂದೆ ಅಳ್ತಾ, ದೇವಿ ನಿನ್ನ ಕರುಣೆ ಉಂಟಾಗಲಿ, ನನಗೆ ಸತ್ಯವನ್ನು ತೋರಿಸಿಕೊಡು ಅಂತ ಹೇಳ್ತಾರೆ. ಆವಾಗ ಆ ವೆಂಕಟರಮಣರೇ, ಅವ್ರದ್ದು ಪೂರಾ ಹೆಸರು ವೆಂಕಟರಮಣ. ಅವರು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಶಾಲಾ ವಿದ್ಯಾರ್ಥಿ ಜೀವನದ ಕ್ರಮವನ್ನು ಅನುಸರಿಸಿನೇ ನಡೆಯುತ್ತಿದ್ದರು. ಆದರೆ ಹಿರಿಯರಿಗೆ ಅಭ್ಯಾಸದಲ್ಲಾಗಲಿ ಮನೆಗೆಲಸದಲ್ಲಾಗಲಿ ಈ ಹುಡುಗನಿಗೆ ಆಸ್ತಿ ಇಲ್ಲಂತ ಅನ್ನಿಸ್ತಿತ್ತು ರೀ ಎಲ್ಲರಿಗೂ. ಈ ಹುಡುಗ ಏನೋ ಬರೋಬರಿಲ್ಲ ಅಂದ್ರೆ ಒಂದು ಸುಮ್ಮನೆ ಕುಂತು ಬಿಡೋದ್ರಿ, ಸುಮ್ಮನಿರೋ ಸ್ವಾಮಿ ಆದಂಗೆ. ಹೀಗಾಗಿ ಹಿರಿಯರ ಎಚ್ಚರಿಕೆ ಮಾತುಗಳಿಂದ ಯಾವುದೇ ಅವನಿಗೆ ಪರಿಣಾಮ ಬೈದ್ರೆ ಅವ್ನಿಗೇನು ಅನ್ನಿಸ್ತಿದ್ದೇ ಇಲ್ಲ. ಬೈದ್ರೆ ನನಗಲ್ಲ ಅಲ್ಲ ರೀ ಅದು ತಿಳಿದ್ರೆ ಭಾಳ ಕಷ್ಟ ಅದ ರೀಪ್ಪ. ಇಂಥವೆಲ್ಲ ತಿಳಿದ್ರೆ ಖರೇನ ರೀ. ಯಾರು ಮನೆಯವ್ರು ಬೈತಿದ್ರೆ ನನಗಲ್ಲ ಅಂತ ಸುಮ್ಮನೆ ನಕ್ಕೊಂತ ಕುಂತು ನಾನಂತ ತೊಗೊಂಡ್ರಿ ನಮಗ್ರಿ ಅದು. ನಾನಂತ ತಗೊಳ್ಳೇ ಇಲ್ಲ ಅಂದ್ರೆ ಏನು ಮಾಡ್ತಾರ್ರಿ? ಕಿವಿ ಇದ್ದು ಕಿವುಡನಂತೆಯೂ, ಕಣ್ಣಿದ್ದರೂ ಕುರುಡನಂತೆಯೂ, ಕಾಲಿದ್ದರೂ ಹೆಳವನಂತೆಯೂ ಇರಬೇಕ್ರಿ ಜೀವನದೊಳಗೆ. ಕೆಲವು ಮಾತು ಕೇಳಬೇಕು, ಕೆಲವು ಮಾತು ಕೇಳ್ದಂಗಿದ್ರು ಚಲೋನ ರೀ. ನಾವು ಒಂದು ಮಾತು ತಿಳ್ಕೋ ತಾಡ್ ನಹಿ ಬನಾನಾ ಚಾಹಿಯೆ. ಸ್ವಲ್ಪ ಸಣ್ಣ ಮಾತಿಗೆ ದೊಡ್ಡದು ಮಾಡಕ್ಕೆ ಹೋಗ್ಬಾರ್ದ್ರಿ. ಅತೀ ಒಂದು ಮಾತು
ಶುದ್ಧ ಖೀಂಚ್ ಕರ್ ಲೇಕರ್ ನೈ ಜಾನಾ ಚಾಯಿ, ನನಗೆ ಅದಕ್ಕೆ ಅನ್ಬೇಕಿತ್ತು ನೀವು ಹಿಂಗೆ ಯಾಕೆ ಮಾಡಿದ್ರಿ, ಎಲ್ಲರೇ ಆತು ಆಗೋತು. ಹಂಗೆ ಆ ರಮಣ ಮಹರ್ಷಿಗಳಿಗೆ ಮನ್ಯಾಗಿನ ಮಂದಿ ಬೈದರೂ ಸಹಿತ ಅದಕ್ಕೆ ರೆಸ್ಪಾನ್ಸ ಕೊಡ್ತಿದ್ದಿಲ್ಲಂತ್ರಿ ಅವ್ರು. ಅಂದರೆ ಇದು ಒಂದು ಜ್ಞಾನಿ ಲಕ್ಷಣ ರೀ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನೆ ಕೇನಚಿತ. ಸಿದ್ಧಾರ್ಥ ಸ್ವಾಮೀಜಿಯವ್ರಿಗೂ ಬೈಯೋರು ಇದ್ದರು, ಹೊಗಳೋರು ಇದ್ರಿ. ಅದಕ್ಕೂ ತಲೆ ಕೆಡಿಸ್ಕೋತಿದ್ದಿಲ್ಲ, ಇದಕ್ಕೂ ತಲೆ ಕೆಡಿಸ್ಕೋತಿದ್ದಿಲ್ಲ. ಹಂಗೆ ಈ ರಮಣ ಮಹರ್ಷಿಗೂ ಸಹಿತ ಮಾಸ್ತರ್ನೂ ಬೈತಿದ್ದ ಅಂತ ಇತ್ತಾಗ ಮನ್ಯಾಗಿನ ಮಂದಿ ಬೈದರೂ ಸಹಿತ ಅವನಿಗೆ ಯಾವ ವಿರೋಧನ ಪ್ರಕಟಪಡಿಸ್ತಿದ್ದಿಲ್ಲಂತ. ಆವಾಗ ವೆಂಕಟರಮಣನ ಅನಾಸ್ಥೇಯ ಹಾಗೂ ಹಿರಿಯರ ವಿರೋಧ 1896 ಆಗಸ್ಟ್ 29ರಂದು ತೀಕ್ಷ್ಣ ಘಟ್ಟಕ್ಕೆ ತಲುಪಿತು. ಹೇಳ್ದಂಗೆ ಜಾಸ್ತಿನೇ ಮಾಡಾಕತ್ತಿಲ್ಲ, ನಿನಗೆ ಅಭ್ಯಾಸ ಮಾಡಂದ್ರೆ ಬರಂಗಿಲ್ಲ, ಅಭ್ಯಾಸನೂ ಮಾಡ್ತಿದ್ದಿಲ್ಲ ಅಂತ್ರಿ ಅವ್ರು. ಹೋಗ್ಲಿ ಹೇಳಬಾರ್ದ್ರಿ. ಮತ್ತು ನೋಡಿ ಯಾರ ಮಕ್ಕಳು ಕೇಳಿದ್ರೆ ನಾವು ರಮಣ ಮಹರ್ಷಿ ಅನ್ಬಾರ್ದು. ಬೆನ್ ಅನ್ನುವಂತಹ ವ್ಯಾಕರಣ ಇತ್ತಂತ್ರಿ ಒಂದು. ಬೆನ್ನವರ ಇಂಗ್ಲೀಷ್ ವ್ಯಾಕರಣದ ಭಾಗ ಒಂದನ್ನು ಶಿಕ್ಷೆ ಅಂಗವಾಗಿ ಬರೆಯುತ್ತಿದ್ದರು. ಈ ಕೆಲಸವು ಅವ್ರಿಗೆ ಅಸಹನೀಯ ಆಯಿತು. ವ್ಯಾಕರಣ ಪುಸ್ತಕ ಹಾಗೂ ತಾನು ಬರೆದ ಕಾಗದಗಳನ್ನೆಲ್ಲ ಸುರುಳಿ ಮಾಡಿ ಕೋಣೆಯ ಹೊರಗೆ ಬೀಸಾಡೆ ಬಿಟ್ರಂತ್ರಿ ಅವ್ರು. ತಲೆ ಭಾಳ ಕೆಡ್ತಂತ್ರಿ. ಒಂದೊಂದು ಸಲ ಯಾವುದರ ಒಂದು ಮ್ಯಾಥಮೆಟಿಕ್ಸ್ ಆ ಮಕ್ಳಿಗೆ ತಿಳ್ಸಕ್ಕೆ ಬರಂಗಿಲ್ಲ ರೀ, ನಮಗೆ ಬರಂಗಿಲ್ಲ ಹೋಗುವ ಯಾರ ಕಡೆ ಹೋಗ್ಬಿಡಂತೇವಲ್ಲ. ಹಂಗೆ ಅವ್ನಿಗೆ ತಲೆ ಕೆಟ್ಟ ಅವೆಲ್ಲ ತೊಗೊಂಡು ಆ ಪುಸ್ತಕ ಸಮೇತವಾಗಿ ಕಿಟಕಿಲಿಂದ ಹೊರಗೆ ಹಾಕಿ ನಿಶ್ಚಿಂತ ಧ್ಯಾನಸ್ಥರಾಗಿ ಕುಂತು ಬಿಟ್ರಂತವ್ರು. ಅಂದರೆ ಧ್ಯಾನದ ಭಾಳ ಇತ್ತು ರೀ ಅವ್ರಿಗೆ. ನೋಡುತ್ತಿದ್ದಂತೆಯೇ ಬಿರುನುಡಿಗಳಿಂದ ಹರಿಹಾಯ್ದು ಕಟುವಾಗಿ ಧಿಕ್ಕರಿಸಿ, ಈ ರೀತಿ ವರ್ತಿಸೋ ಹುಡುಗನಿಗೆ ಈ ಮನೆಯಲ್ಲಿ ಏನು ಕೆಲಸ ಅಂಥೇಳಿ ಅವ್ರ ಅಣ್ಣ ಬೈದ್ಬಿಟ್ಟ ಅಂತ್ರಿ. ಬೈದಿದ್ದಕ್ಕೆ ಅವ್ರಂದ್ರಂತ, ಹೌದು ಬಿಡು ನಾನು ಯಾರಿಗೂ ಉಪಯೋಗ ಇಲ್ಲ, ಎದಕ್ಕಿರಬೇಕು ನಾನು ಅಂಥೇಳಿ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತಾರೆ ರೀ. ಅದಕ್ಕಾಗಿ ಮಕ್ಳಿಗೆ ಬೈಯೋದು ಭಾಳ ತ್ರಾಸದ ರೀ. ಏನು ಮಾಡಿದ್ರು ಸಹಿತ ಸುಮ್ಮನೆ ಕುಡ್ದರೋಗ ಸುಖ ಅದ. ಇವ್ರಿಗೂ ಸಹಿತ ಅವಾಗ ಬೈದಿದ್ದಕ್ಕೆ ಮನೆ ಬಿಟ್ಟು ಅವ್ರಿಗೆ ಒಮ್ಮಿಗ್ಲೇನ ನಾನು ಇಲ್ಲೇ ಮನೆಯಲ್ಲಿ ನೀನು ಇದ್ದು ಉಪಯೋಗ ಇಲ್ಲ ಅಂದ ತಕ್ಷಣವೇ ಅವ್ರಿಗೆ ನೆನಪಾಗಿದ್ದು ಅರುಣಾಚಲ ರೀ. ಹೇ ಭಗವಂತ, ಯಾರಿಗೂ ಪ್ರಿಯರಾಗದೇ ಇದ್ದವ್ರು ಯಾರಿಗೆ ಪ್ರಿಯರಾಗ್ತಾರೆ ರೀ? ದೇವ್ರಿಗೂ ಪ್ರಿಯರಾಗ್ತಾರೆ. ಖರೇನ ರೀ. ಆವಾಗಿನ ಕಾಲಕ್ಕೆ 8 6 ಮಕ್ಳು ಇರ್ತಿದ್ವಿ ರೀ. ಮನ್ಯಾಗಿನ ಮಂದಿ ಎಲ್ಲರಿಗೂ ಪ್ರೀತಿ, ತಾಯಿ ಎಲ್ಲಂದು ನೋಡ್ಬೇಕು ರೀ. ಯಾರಿಗೆ ತಾತ್ಸಾರ ಮಾಡಿರ್ತಾರೆ ನೋಡ್ರಿ, ಆ ಮಗುನೂ ಶಾಣೆ ಆಗಿರ್ತೈತೆ ರೀ. ಭಾಳ ಲಾಲನೆ ಪಾಲನೆ ಪೋಷಣೆ ಕಣ್ಣಿಗೆ ಕಣ್ಣಿಟ್ಟು ಮಾಡಿದ್ರೆ ಗಿಡ ಸಹಿತ ಹೇಳಂಗಿಲ್ಲ ರೀ. ಹಂಗೆ ಆ ಮಗುನೂ ಉದ್ಧಾರ ಆಗಂಗಿಲ್ಲ. ಅದು ಅತೀ ಕಾಳಜಿ ತೊಗೊಂಡ್ರೆ ಹಂಗೆ ಇವ್ನು ನನಗೆ ಉಪಯೋಗ ಇಲ್ಲ ಅಂದಾರ ತಡಿ ಅಂಥೇಳಿ ಅವ್ರು ಏನಿಲ್ಲ ತಮಗೆ ಇದಕ್ಕೆ ಸ್ಕೂಲ್ಗೆ ಇದನ್ನು ಫೀಸ್ ಕಟ್ಟುವಂತಹ ಹಣವನ್ನು 3 ರೂಪಾಯಿಗಳನ್ನು ತೆಗೆದುಕೊಂಡು ಒಂದು ಚೀಟಿಯನ್ನು ಬರೆದಿಟ್ಟು ಉತ್ತರ ದಿಕ್ಕೆ ಹೋಗುವ ರೈಲನ್ನು ಹತ್ತಿದರ್ರಿ. ಆಮೇಲೆ ಆ ಚೀಟಿ ಒಳಗೆ ಹಿಂಗೆ ಬರೆದಿದ್ರಂತ, ದೇವರ ಆಜ್ಞೆಯಂತೆ ನಾನು ಅವನನ್ನು ಕಾಣಲು ಹೊಂಟಿದ್ದೇನೆ, ದೇವರನ್ನು ನೋಡಕ್ಕೆ ಹೊಂಟೇನಿ. ನನ್ನ ಉದ್ದೇಶ ಮಾತ್ರ ಪವಿತ್ರವಾಗಿದೆ. ನಾನು ಹೋದ ಬಗ್ಗೆ ನೀವೇನು ಕಳವಳ ಪಡುವ ಕಾರಣವಿಲ್ಲ ಹಾಗೂ ನನ್ನನ್ನು ಶೋಧಿಸುವ ಕಾರ್ಯಕ್ಕಾಗಿ ನೀವು ಹಣವನ್ನು ಕೂಡ ಹಾಳು ಮಾಡುವಂಥ ಅಗತ್ಯವಿಲ್ಲ ಅಂಥೇಳಿ ಚೀಟಿ ಬರೆದನ್ನ ಹೋಗ್ಬಿಟ್ರಂತೆ. ಆದರೆ ಮಗು ಎಷ್ಟು ದಿನ ಅಂಥೇಳಿ ಅದು ಹಣ ಉಪಯೋಗ ಆಗ್ತೈತ್ರಿ. ಪಾಪ ತೊಗೊಂಡು ಹೋಗಿದ್ದ ಸ್ವಲ್ಪ ಹಣ 3 ರೂಪಾಯಿ ಏನು ಮಾಡಬೇಕು ಅಂಥೇಳಿ ಟ್ರೈನ್ಯಾಗ ಹೋದ್ರಂತೆ. ಟ್ರೈನ್ಯಾಗ ಹೋಗಿ ಅರ್ಧಕ್ಕೆ ಇಳಿಸ್ಬಿಟ್ರಂತೆ. ಟಿಕೆಟ ತೆಗೆಸಿದ್ದಿಲ್ಲಂತ, ಅರ್ಧಕ್ಕೆ ಇಳಿಸಿದ್ದಕ್ಕೆ ಆವಾಗ ಅಲ್ಲೆಲ್ಲ ಮಂದಿ ಕೇಳಿ ಮುಂದೆ ನಡೀತಾ ಇದ್ರಂತ. ಹಣದ ಅವಶ್ಯಕತೆ ಆಗಿದ್ದಕ್ಕೆ ತಮ್ಮ ಕಿವಿಯಲ್ಲಿರುವಂತಹ ಇದನ್ನು ಮಾರಿಬಿಟ್ರಂತ್ರಿ. 3 ಹಾಕ್ತಿದ್ರಲ್ರಿ ಮೊದಲಿನ ಕಾಲಕ್ಕೆ, ಗಂಡು ಮಕ್ಳಿಗೂ ಹಾಕ್ತಿದ್ರು. ಅದನ್ನು ಮಾರಿದ್ರಂತ. ಮಾರಿದ ನಂತರ ತಿರುವಣ್ಣಾಮಲೈ ಇದನ್ನು ರೈಲನ್ನು ಮತ್ತೆ ಹತ್ತಿದ್ರಂತ್ರಿ ಅವರು. ಅರುಣಾಚಲೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ಪವಿತ್ರ ಸ್ಥಳವನ್ನು ಪ್ರವೇಶಿಸಿ ಅಲ್ಲಿ ಸಾಷ್ಟಾಂಗ ಹಾಕಿ ಆ ಭಗವಂತನ ಮುಂದೆ ತನ್ನ ಕಷ್ಟನ ಹೇಳ್ದ ಅಂತ, ನನಗೆ ನೀನು ದರ್ಶನ ಕೊಡು, ನನಗೆ ಸತ್ಯವನ್ನು ತಿಳಿಸ್ಕೊಡು ಅಂಥೇಳಿ ಅಲ್ಲಿ ಹೋಗಿ ಎಲ್ಲ ಕೂದಲೆಲ್ಲ ಮುಂಡನ ಮಾಡಿಸಿದ್ರಂತ್ರಿ. ಮುಂಡನ ಅದಕ್ಕಾಗಿ ಹೇಳ್ತಾರೆ, ಮುಂಡಕೋಪನಿಷತ್ ಅಂತಾರಲ್ರಿ, ಸನ್ಯಾಸ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಮುಂಡನ ಮಾಡ್ತಾರೆ. ಮುಂಡನ ಮಾಡಿದರೆ ಇವು ಕೂದಲದ ನೋಡ್ರಿ ಭಾರಿ ಓವರ್ ಅಟ್ಯಾಚ್ಮೆಂಟ್ ರೀ. ಇದ್ರದ್ದು ಕೂದಲ ಇದ್ರೆ ಹಿಂಗೆ ಮಾಡ್ತಾರೆ ನೋಡ್ರಿ. ದಿಮಾಕೆಲ್ಲ ಇರೋದು ಕೂದಲದ್ರೊಳಗನ ಅದ ರೀ. ಕೂದಲಾನ ತೆಗೆಸ್ಬಿಟ್ರೆ ಆ ಕಾಲೇಜ್ನಾಗ ಎಲ್ಲ ಹುಡುಗರ್ರಿ ಫಸ್ಟ್ ಇಯರ್ಗೆ ಬಂದಿದ್ದ ಹುಡುಗರ್ರಿ
ಕಾಲೇಜಿಗೆ ಹೊಂಟಾರಂತೆ ಚಂದ ಸ್ಟೈಲ್ ಮಾಡಿ ಬಂದಾರಂತ ಟೀಚರ್ ಕತ್ರಿನೂ ತೊಗೊಂಬಂದ್ಬಿಟ್ಟ ಅಂತ. ನಾಡಿಂದ ನೀವು ಸಣ್ಣ ಮಾಡಿಸ್ಕೊಂಬಂದ್ರಿ ಚಲೋ ಆತ, ಇಲ್ಲಾಂದ್ರೆ ಇವು ಗುಡ್ಡ ಬಂದಿದ್ದೆಲ್ಲ ಕಟ ಮಾಡಿ ನಾನು ಕತ್ತರಿಸ್ತೇನೆ ಅಂತೇಳಿ. ಹಂಗೆ ಅವ್ರು ಫಸ್ಟ್ ಏನು ಮಾಡಿದ್ರು ಅಂದ್ರೆ ಮುಂಡನ ಮಾಡ್ಕೊಂಡ್ರಿ. ಮುಂಡನ ಮಾಡೋದ ಪ್ರತೀಕ ಏನಂದ್ರೆ ಆಸೆಗಳನ್ನೆಲ್ಲ ಪೂರಾ ಸಮಾಪ್ತಿನ ರೀ. ಅವು ಮತ್ತೆ ಬೆಳಿತಾವ್ರಿ ಅವು, ಆದ್ರೆ ಮೊದಲ ಹಂಗೆ ಕಟ್ ಮಾಡ್ಕೊತಾನೆ ಇರ್ಬೇಕು ರೀ. ಒಂದೊಂದು ವಯಸ್ಸಿಗೆ ಒಂದೊಂದು ಆಸೆ ಇರ್ತಾವ್ರಿ. ಸಣ್ಣವ್ರಿದ್ದಾಗ ಒಂದು ಆಸೆ, ವಯಸ್ಸಿಗೆ ಬಂದಮೇಲೆ ದೊಡ್ಡ ಸ್ಕೂಟ್ರ್ ತೊಗೋಬೇಕು ಅನ್ನೋದು. ಎಂಥ ಸ್ಕೂಟ್ರ್ ತೊಗೋತಾರ್ರಿ ಪಾ, ಹಾರ್ಕೊಂತ ಹೊಂಟಾರೆ ಅನ್ನೋಂಗೆ ಆಗ್ತೈತೆ ರೀ ಅವ್ರು ಮುಂದೆ ಬಂದ್ರೆ ಗೊಟ್ಟಕರಿ ನಾವು. ಹಂಗಾರಿ ಈಗ ನಮ್ಮದು ಏನು ಆಸೆ ಅದ ರೀ, ಇನ್ನು ಸ್ವಲ್ಪ ತೀರ್ಥಾಟನೆ ಮಾಡ್ಬೇಕನ್ನೋದು ಅಷ್ಟೇ ರೀ, ಮತ್ತೇನಿಲ್ಲ. ಆತು ಇಲ್ಲಂದ್ರೂ ಭಾಳ ಚಲೋ ಆತು. ನೀವು ಹೋದ್ರೆ ಬರ್ಬೇಕನ್ನಿಸ್ತೈತೆ ರೀ, ಬೇರೆ ಮಂದಿ ಹೋದ್ರೆ ಅನ್ಸಂಗಿಲ್ಲ. ನನ್ನ ಕ್ಲಾಸಿನ ಜನ ಹೊಂಟ್ರಿ ಹೋಗಬೇಕು ಅನ್ನಿಸ್ತೈತಿ. ಮತ್ತು ನೀವು ಬಾ ಅಂದ ಬಿಡ್ತೀರಿ, ಅದಕ್ಕೆ ಬರ್ತೇನೆ ನಾನು, ಇಲ್ಲ ಬರಂಗಿಲ್ಲ ರೀ. ಹೀಗಾಗಿ ಅವ್ರ ಕೌಪಿನಕ್ಕೆ ಬೇಕಾಗುವಷ್ಟು ಕೇವಲ ಕೌಪಿನಕ್ಕಷ್ಟು ಬೇಕಾಗುವಷ್ಟು ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಿಂದ ಎಲ್ಲ ತಮ್ಮ ಮೊದಲಿನ ಬಟ್ಟೆ ಎಲ್ಲ ಚೆಲ್ಲಿ ಅವ್ರ ಮುಂದೆ ಸ್ನಾನದ ಅವಶ್ಯಕತೆಯೂ ಅನ್ನಿಸ್ಲಿಲ್ಲ. ಮಳೆ ಬಂದ್ರೆ ಮಳೆಯೊಳಗನೆ ತೊಯ್ಸ್ಕೊಳ್ಳೋದು, ಮಳೆ ನೀರ ಕುಡಿಯೋದು. ಮಳೆ ನೀರು ಎಷ್ಟು ಚಲೋ ರೀ. ಯಾವುದೋ ಒಂದು ನಕ್ಷತ್ರ ಬರ್ತೈತೆ ರೀ, ಆ ನಕ್ಷತ್ರದ ನೀರು ಸ್ಟೋರ್ ಮಾಡಿಟ್ಕೋಬೇಕಂತ್ರಿ. ಅದನ್ನು ಇಟ್ಕೊಂಡು ನೀವು ಕಾಜಿನ ಬಾಟ್ಲದೊಳಗೆ ಅದನ್ನು ಹಾಕಿ ಬೇಕಾದ್ರೆ ಫ್ರಿಜ್ನಾಗ ಇಟ್ಟರು ಸಹಿತ ಅದ್ರ ಹುಳ ಆಗಂಗಿಲ್ಲಲ್ರಿ. ಅದನ್ನು ಕುಡಿದ್ರೆ ಅನೇಕ ರೋಗಕ್ಕೆ ಔಷಧಿ ಅಂತ್ರಿ. ಮೇಲಿಂದ ಡೈರೆಕ್ಟ್ ಬಂದಿದ್ರಿ. ಮತ್ತು ಈಗೂ ಏನ್ರಿ ಎಲ್ಲ ಸ್ವಚ್ಛ ಆಗಿರ್ತೇವೆ ಅವ್ರಿ, ಮ್ಯಾಲೇನು ಸ್ವಚ್ಛ ಇರ್ತಾವ್ರಿ. ಎಂಥ ಥಳ ಆಗ್ತಾವ್ರಿ, ಸ್ವಚ್ಛ ನೀರು. ಅದಕ್ಕಾಗಿ ಹೇಳ್ತಾರ್ರಿ, ರತ್ನೈಹಿ ಕಲ್ಪಿತ ಮಾಸನಂ ಹಿಮಜಲೈಹಿ. ಹಿಮಾಜಲ ರೀ, ಡೈರೆಕ್ಟ್ ಬರುವಂತಹ ಅಂಥ ನೀರ್ಲಿಂದ ಸ್ನಾನ ರೀ. ಅದ ನೀರು ಕುಡಿಯೋದ್ರಿ. ಆಮೇಲೆ ಅವ್ರು ಸುಮ್ಮನೆ ಎಲ್ಲಿ ಕೂತರು ಅಂತ ಹೇಳಿದರೆ 1000 ಪಿಲ್ಲರ್ ಟೆಂಪಲ್ ಯಾವುದ್ರಿ, ತಮಿಳ್ನಾಡಿನಾಗ ಐತಂತ್ರಿ. ಅಲ್ಲೇ ಹೋದ್ರಂತ್ರಿ ಅವ್ರು. ಆಂಧ್ರದಾಗ ಐತಂತ್ರಿ. ಹಾಂ, ಅಲ್ಲೇ ಹೋದ್ರಂತ್ರಿ ಅವರು. 1000 ಕಂಬಗಳ ಮಂಟಪದಲ್ಲಿ ಕುಳಿತು ಅವರು ಶಿವನಾಮ ಸ್ಮರಣೆ ಜಪ ಮಾಡ್ಲಿಕ್ಕೆ ಶುರು ಮಾಡಿದರು. ಜಪ ಮಾಡ್ತಾ ಅವರಿಗೆ ಮಹಾ ಸಮಾಧಿಯಾಗುವವರೆಗೂ ರೀ, ಏಪ್ರಿಲ್ 14ನೇ ತಾರೀಕು 1950ನೇ ಇಸ್ವಿವರೆಗೂ ಸಹಿತ ಅವರು ನಿರಂತರವಾಗಿ ಸಮಾಧಿ ಸ್ಥಳದಲ್ಲೇ ತಮ್ಮ ಜೀವನ ಹೆಚ್ಚಿನ ಸಮಯ ಎಲ್ಲ ಅದ್ರಾಗ ಕಳೆದಾರಂತ್ರಿ. ಅದಕ್ಕೆ ಸಮಾಧಿ ಅಂದರೆ ಸುಮ್ಮನೆ ಕೂಡೋದು ಭಾಳ ಕಷ್ಟ ಅದ ರೀ. ಮತ್ತು ಒಂದು ವೇಳೆ ನಿಮಗೆ ಸಮಾಧಿ ಹತ್ತಲಿಕ್ಕೆ ಶುರು ಆತಪ್ಪ ಅಂತ ಹೇಳಿದರೆ ನಮಗೆ ಸಮಯದ ಪರಿವೇನ ಇರೋಂಗಿಲ್ಲ ರೀ. ರಾತ್ರಿನ ನಾವು 11 ಗಂಟೆಗೆ ಮಲ್ಕೊಂಡ್ರೆ 5:30 ತನಕ ಹ್ಯಾಂಗೆ ಹೋಗೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲಿ ನಮಗೆ ಗೊತ್ತಿಲ್ಲ ಇರ್ತೈತೆ ರೀ. ಇಲ್ಲಿ ಸಮಾಧಿ ಒಳಗೆ ನಮಗೆ ಎಚ್ಚರ ಇರ್ತೈತೆ ರೀ. ಒಂದು ಅನ್ಕಾನ್ಷಿಯಸ್ ಮೈಂಡ್ ಜಾಗೃತಿ ಇರ್ತೈತೆ ರೀ. ಆದರೆ ನೀವು ನಿದ್ದೆ ಮಾಡಿದ್ದಕ್ಕಿಂತ ಹೆಚ್ಚಿನ ಫ್ರೆಶ್ನೆಸ್ ಸಮಾಧಿಯೊಳಗೆ ಸಿಗ್ತೈತೆ ಅಂಥೇಳಿನೇ ಜನ ಒಂದು ಸಲ ಅದರದ್ದು ಅಟ್ಯಾಚ್ ಆತು ಅದನ್ನು ಮಾಡ್ಬೇಕಂತಾರ್ರಿ. ಹೀಗಾಗಿ ಅವ್ರು ಭಾಳ ಜನರ ಸಂಪರ್ಕದಲ್ಲಿ ಇರಲಿಕ್ಕೆ ಅಪೇಕ್ಷಿಸಿದ್ದಿಲ್ಲ ರೀ. ರಮಣ ಮಹರ್ಷಿ ಏಕಾಂತದಲ್ಲಿ ಇರ್ತಿದ್ರು. ಹೀಗೆ ಅವರು 11 ವರ್ಷದ ತನಕ ಮೌನದ ಇದನ್ನು ತಪಸ್ಸು ಮಾಡ್ಯಾರ್ರಿ. ಅದಕ್ಕೆ ಹೇಳ್ತಾರ್ರಿ, ಮಾತಿಗಿಂತ ಮೌನ ಶ್ರೇಷ್ಠ ರೀ. ಮಾತು ಬೆಳ್ಳಿ, ಮೌನ ಬಂಗಾರ ರೀ. ಮಾತಿಗಿಂತ ಮೌನ ಭಾರಿ ನಮಗೆ ಎನರ್ಜಿ ಕೊಡ್ತೈತ್ರಿ. ಮೌನದಿಂದ ಇದ್ದಿದ್ದೇ ಆದರೆ ನಮ್ದು ಎಷ್ಟೋ ಎನರ್ಜಿ ಉಳಿತೈತ್ರಿ. ಅತಿ ಹೆಚ್ಚಿನ ಶಕ್ತಿ ಖರ್ಚಾಗೋದು ಮಾತಿಗನ ರೀ. ಮಾತಾಡ್ಬೇಕಂತ ಹೇಳಿದರೆ ನಾಲ್ಗಿನೂ ಕೆಲಸ ಮಾಡ್ಬೇಕ್ರಿ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ 4 ಕಡೆ ಅದು ಬರಬೇಕಂದ್ರೆ ಇಲ್ಲೇ ಬರ್ತೈತಿ. ಮೊದಲು ಹೇಳಬೇಕಿತ್ತು ನೋಡು ಅನ್ನಿಸ್ತೈತಿ. ಇಲ್ಲೇ ಬಂದಿತ್ತು ಅಂತೇಳಿ ಇಲ್ಲೇ ಬರೋದಕ್ಕೆ ಬಾಯಾಗ ಬರೋ ತನಕ 4 ಡೋರ್ ತಕ್ಕೊಂಡು ಬರ್ಬೇಕ್ರಿ ಅದು. ಆಮೇಲೆ ಮಾತುನು ಸಹಿತ ಮಾತುಗಳಿಗೆ ಕೋಟಿ ಮಾತುಗಳಿಹವು, ಮಾತಾಡು ಮನಕ್ಕೆ ಮಾತಿನಲ್ಲಿ ಸೋತವನು ಸರ್ವಜ್ಞರಿ. ಜಗಳಕ್ಕೆ ನಿಂತಾರೆ ನೋಡ್ರಿ, ನೀವು ಒಂದು 4 ಅಂದ್ರೆ ನೀವು 1 ಅಂದ್ರೆ ನಾ 10 ಅಂತೇನೆ ರೀ. 10 ಅಂದ್ರೆ ನೀವು 20 ಅಂತೀರಿ. ಜಗಳದ್ದು ಎಷ್ಟು ಯಾವಾಗ ಬಾಯ್ಪಟ್ಟು ಮಾಡಿರ್ತಾರೋ ಏನೋ ಬೈಗಳ ಅಂತ ಚಂದ ಬೈಗಳ ಕೊಡ್ತಾರ್ರಿ. ಹ್ಯಾಂಗೆ ಬರ್ತಾವೆ ನೋಡ್ರಿ ಅವು. ದಿನ ಅಷ್ಟೊತ್ತರ ಓದ್ತೇವೆ, ದಿನ ಸ್ತೋತ್ರ ಓದ್ತೇವಿ, ಅವು ಬಾಯಾಗ ಬರೋಂಗಿಲ್ಲ. ಹೇಳ್ಬೇಕಂದಾಗ ಬರೋಂಗಿಲ್ಲ.
ಆದ್ರೆ ಅವು ಜಗಳಕ್ಕೆ ನಿಂತಾಗ ಎಂತ ಚಂದ. ಅದಕ್ಕೆ ಹೇಳ್ತಾರೆ ಮಾತೊಳಗೆ ಯಾರು ಸೋಲ್ತಾರೆ ನೋಡಿ, ಒಬ್ರಿಗೆ ಎಷ್ಟಂತ ಬೈತಾರ್ರಿ. ಈಗ ಹಿಂಗೆ ಕುಂತಿ ನೋಡಿ, ಹಿಂಗೆ ನೋಡ್ಕೊಂತ ಕುಂತ್ಬಿಟ್ರು. ಬೈಯೋರ್ಗೆ ಸುಮ್ಮನೆ ಕುಂತು ನೋಡೋದ್ರಿಪ್ಪ, ಎಷ್ಟು ಬೈತಾನೆ ಬೈಲಿ. ಕೃಷ್ಣ ನೋಡ್ರಿ, ಆ ಶಿಶುಪಾಲ ಎಷ್ಟು ಬೈದ್ರು ಸಹಿತ ಸ್ಮೈಲಿಂಗ್ ಫೇಸ್, ಸಿಟ್ಟು ಮಾಡಿದ್ರೆ ಇವ್ರಿಗೆ ಬೈಯಾಕತ್ತಾರ ಅನ್ನೋ ಗೊತ್ತಾಗ್ತೈತ್ರಿ. ನಾವು ಸ್ಮೈಲಿಂಗ್ ಹಿಂಗೆ ಕುಂತ್ರ ಅವ್ನು 107 ಆಗೋ ತನಕ ಏನೂ ಮಾಡಲಿಲ್ಲ ರೀ. ಅಷ್ಟೊತ್ತರ್ರಿ ಅವು ಚಲೋ, ಅಷ್ಟೊತ್ತರ ಇವು ಅದು ವಿರೋಧ ಭಕ್ತಿ ರೀ. ಅದು ವಿರೋಧ ಭಕ್ತಿ ಮಾಡಿದ 108 ಹೇಳಿದ, ಬರಬ್ಬರ ಆತಪ್ಪ, ನೀ ನನ್ನ ಕಡೆನ ಬಾ ಅಂದಾರಿ. ಅವ ತನ್ನಲ್ಲಿನೇ ಸೇರಿಸ್ಕೊಂಡ. ಚಕ್ರದಿಂದ ಅವನು ಶಿರಚ್ಛೇದನ ಮಾಡಿದ. ಆ ಜೀವ ಮತ್ತು ಭಗವಂತನಿಂದ ಹತನಾದರೆ ಪುಣ್ಯ ಬೇಕ್ರಿ. ಯಾರ್ಲಿಂದ ನಾವು ಹತರಾಗ್ತೇವಲ್ಲ ಅದು ಅತ್ಯಂತಿಕ ಶ್ರೇಷ್ಠವಾದದ್ದು. ಅದಕ್ಕೆ ರಾವಣ ನಾನು ರಾಮನಿಂದಲೇ ಹತನಾಗಬೇಕಂತೇಳಿ ಕುಂತಿದ್ದಾರೆ. ಅವ ಶಿವಭಕ್ತನಾಗಿದ್ದ, ಶಿವ ರಾಮಸ್ಮರಣೆ ಮಾಡ್ತಿದ್ದ. ಶಿವನ್ಕಿಂತ ಶ್ರೇಷ್ಠ ರಾಮ ಅಂದಂಗಾತ. ಹಂಗಂದ್ರೆ ರಾಮನ ಕಡೆಯಿಂದ ನಾನು ಸಾಯ್ಬೇಕಂತಾನವ. ಇವ ಸಹಸ್ರಾರ್ಜುನ್ ರೀ, ನಾನು ಪರಶುರಾಮನಿಂದಲೇ ಹತನಾಗಬೇಕಂತಾನೆ. ಅದಕ್ಕೆ ಉತ್ತಮರ ಕಡೆಯಿಂದ ಬಯಸ್ಕೊಳ್ಳೋದು ಚಲೋನ ರೀ. ಇಂಥವ್ರ ಕಡೆಯಿಂದ ಬಯಸ್ಕೊಳಕ್ಕಿಂತ ದೊಡ್ಡ ವ್ಯಕ್ತಿ ಬೈಬೇಕು ಅಂದ್ರೆ ಅವ್ರದ್ದು ಈಕ್ವಲ್ ಆದಂಗೆ ರೀ. ನಮಗೆ ಅವ್ರು ಬೈತಾರಂದ್ರೆ ನಮ್ಮ ಬದಲು ಅಷ್ಟು ವಿಚಾರ ಮಾಡ್ತಾರಂದ್ರೆ, ಇಲ್ಲಾಂದ್ರೆ ಗೊತ್ತಿಲ್ಲದವ್ರು ಬೈಯಾಕೆ ಬರೋಂಗಿಲ್ಲ ರೀ. ಎಷ್ಟು ನಿಯರೆಸ್ಟ್ ಇರ್ತಾರೆ ಅವ್ರಿಗೆ ಅಷ್ಟೇ ಬೈಯಾಕೆ ಸಾಧ್ಯ ಇದೆ. ತನ್ನ ಹೆಂಡ್ತಿಗೆ ಅಷ್ಟೇ ಬೈಯಾಕೆ ಅಧಿಕಾರ ಅದ ರೀ. ಅಷ್ಟು ಪ್ರೀತಿ ಮಾಡ್ತಾರಂತ ಹೇಳಿ ಅಷ್ಟು ಬೈದ್ರು ಏನು ಅನ್ಸಂಗಿಲ್ಲ ರೀ. ಬಾಜು ಮನೆಯಕಿಗೆ ಒಂದರ ಬೈದು ಬರ್ರಿ ನೋಡೋಣ ಇಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ ಪ್ರೀತಿ ವಿನಾ ರುಸು ನಹಿ, ಪ್ರೀತಿ ವಿನಾ ಜಗಳ ಮಾಡಬಾರ್ದ್ರಿ. ಪ್ರೀತಿ ಇದ್ದವ್ರ ಜೊತೆಗೆ ಜಗಳ ಮಾಡಿರಿ, ಅದಕ್ಕೊಂದು ವ್ಯಾಲ್ಯೂ ಅದ ರೀ. ಮಿತ್ರರು ಲಘು ಸಿಗ್ಬೋದ್ರಿ. ಶತ್ರು ಆಗ್ಬೇಕಂದ್ರೆ ಅವ್ರು ಮೊದಲು ಮಿತ್ರನಾಗಿರಬೇಕು, ತದನಂತರ ಶತ್ರು ಆಗ್ತಾನೆ. ಹೀಗಾಗಿ ಇವರಿಗೆ ಶತ್ರುನೂ ಇಲ್ಲ, ಮಿತ್ರನೂ ಇಲ್ಲ. ಬಾಯಿ ಬಂದ್ ಮಾಡಿಬಿಟ್ರೆ ಸುಖ ಅಲ್ರಿ. ಮೌನದ 11 ವರ್ಷ ಪವರ್ಫುಲ್ ರೀ. ಅದಕ್ಕಾಗಿ ಸಿದ್ಧಾರೂಢಜ್ಜ ಗುರುನಾಥಾರೂಢರಿಗೆ ಹೇಳಿದ್ರಂತ, ಲೇ ನಾನು ಮಾತಾಡಿ ಕೆಟ್ಟಿದ್ದೇಲೆ, ನೀನು ಈ ಜಗತ್ತಿಗೆ ಮಾತಾಡಬೇಡ, ಮೌನಕ್ಕಿಂತ ದೊಡ್ಡ ಆಭರಣ ಯಾವುದಿಲ್ಲ, ನೀ ಮೌನ ಆಗು ಅಂದ್ರಂತ್ರಿ. ತಮ್ಮದು ಶಕ್ತಿಪಾತ ಮಾಡುವಾಗ ರೀ ಅವ್ರ ದೃಷ್ಟಿ ಕೊಟ್ಟಾಗ ಅವ್ರ ಹಿಂದನ ಬೆಂಗಳೂರಿದ್ದ ಒಬ್ಬರು ಸ್ವಾಮೀಜಿಯವ್ರು ನಿಂತಿದ್ರಂತ್ರಿ. ಅವ್ರ ಕಡೆನೂ ಅದು ದೃಷ್ಟಿ ಅದು ಅವ್ರಿಗೆ ತಾಗಿದ್ದಕ್ಕೆ ಅವ್ರು 12 ವರ್ಷ ಮೌನ ಇದ್ರು. ಸ್ವಲ್ಪ ರೀ ಅದು ಪೂರ್ಣ ಕೊಟ್ಟಿದ್ದು ಗುರುನಾಥಾರೂಢಗನ ರೀ. ಮೌನನ ಅಂತಿಮ ರೀ. ಮೌನವೇ ಶ್ರೇಷ್ಠ. ಎಷ್ಟು ನಾವು ಖರೆ ಅಂದ್ರೆ ಉಪವಾಸ ಮಾಡ್ತೇವೆ ನೋಡ್ರಿ. ಉಪವಾಸ ಮಾಡಿದ್ರೆ ತಿನ್ನೋದು ಅಷ್ಟೇ ಬಂದ್ ಮಾಡ್ತೇವಲ್ಲ, ತಿನ್ನೋದಲ್ಲ ರೀ, ಅದನ್ನ ಮಾತಾಡೋದು ಬಂದ್ ಮಾಡ್ಬೇಕ್ರಿ. ಅಂದ್ರೆ ನಾಲ್ಗಿಗೆ 2 ಕೆಲಸ ಮಾಡ್ತೈತ್ರಿ. ಒಂದು ಮಾತಾಡೋದು, ಒಂದು ತಿನ್ನೋದು, ಟೇಸ್ಟ್ ನೋಡೋದು ಬ್ರೇಕ್ ಮಾಡ್ತೇವ್ರಿ. ಆದ್ರೆ ನಾವು ಮಾತಾಡೋದು ಮಾಡ್ತೇವಲ್ಲ, ಅದು ಅರ್ಧ ಉಪವಾಸ ಮಾಡ್ದಂಗೆ ಅಂತ. ನಾವು ಪೂರಾ ಮಾಡಬೇಕಪ್ಪ ಅಂದ್ರೆ ನಾವು ಬಾಯಿ ಮುಚ್ಚಿಬಿಡ್ಬೇಕ್ರಿ. ಆಮೇಲೆ ಮಾತಾಡಿ ಪಾಟಿ ಒಳಗೆ ಬರ್ಕೊಂಡು ಕುಂತೆ ಮನಸ್ಸು ಬಂದ್ರಿ. ಒಂದಿನ ಮಾತಾಡಲಿಲ್ಲ ಅಂದ್ರೆ ಏನೇನಾಗ್ತದೆ, ಮಜಾ ಬರ್ತೈತೆ ನೋಡ್ರಿ. ಅದೇ ದಿನ ನಿಮ್ಮ ಮನೆಯವ್ರು ಬೈಯಾಕೆ ಶುರು ಮಾಡ್ತಾರೆ, ಈಕಿ ಬೈಯಂಗಿಲ್ಲ ತಡಿಯಕ್ಕೆ ಅಂತ. ಡಿಪಾಸಿಟ್ ಆಗಿರ್ತೈತಲ್ರಿ, ಬಡ್ಡಿ ಸಮೇತ ಸಿಗ್ತೈತಿ. ಅದಕ್ಕಾಗಿ ಅವರು ಮೌನಕ್ಕೆ ಭಾಳ ಮಹತ್ವ ಕೊಟ್ಟಾರಿ ವೆಂಕಟರಮಣ. ಮಾಡಿ ಆಮೇಲೆ 12 ವರ್ಷ ಆದಮೇಲೆ ಸ್ವಲ್ಪ ಮಂದಿ ಒಳಗೆ ಅಡ್ಡಾಡಕತ್ತಿದ್ರು. ದೇವಾಲಯದ ಪ್ರಾಂಗಣದೊಳಗೆ ಇರ್ಲಿಕ್ಕೆ ಶುರು ಮಾಡಿದ್ರಂತ. ಎಲ್ಲರೂ ಅವ್ನು ನೋಡಿ ತರುಣ ಸನ್ಯಾಸಿ ಬಂದಾನ. ನಮ್ಮ ಭಾರತ ದೇಶದಲ್ಲಿ ಸನ್ಯಾಸಿಗಳಿಗೆ ಒಂದು ಮಹತ್ವದ ಸ್ಥಾನ ಅದ ರೀ. ಅವ್ರಿಗೆ ಕೊಟ್ಟಿರುವಂತಹ ಅನ್ನ ದೈವಕ್ಕೆ ಮೂಡ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಚಿಕ್ಕ ವಯಸ್ಸಿನಲ್ಲೇ ಒಂದು ತೇಜಸ್ ಬಂದಿತ್ತಲ್ರಿ. ಅದಕ್ಕೆ ಈಗ ಢೋಂಗಿಗಳು ಎಷ್ಟೋ ಬಟ್ಟೆ ಹಾಕಿ ಮೋಸ ಮಾಡ್ತಾ ಇದ್ದಾರಂತೇಳಿ ಚಲೋ ಇದ್ದವ್ರ ಮೇಲೇನೂ ಕೂಡ ನಮಗೆ ಸಂಶಯ ಬರುವಂಗಾಗೈತ್ರಿ. ಆ ಅರ್ಜುನ ಹಂಗೆ ಮಾಡಲಿಲ್ಲ ಅಂದ್ರೆ ಹಿಂಗೆ ಆಗ್ತಿದ್ದಿಲ್ಲಂತ್ರಿ. ಅವ್ನು ಕಪಟ ಸನ್ಯಾಸಿ ಆಗಿದ್ದ ಅಲ್ರಿ, ಅದು ಆಗಿದ್ದಕ್ಕನೇ ಈಗ ಮಾಡಾಕತ್ತಾರಂತ್ರಿ. ಅದು ಅವರ ಮೊದಲು ಮಾಡಿ ತೋರಿಸ್ಬಿಟ್ಟ. ಸನ್ಯಾಸಿ ಅರ್ಜುನ ಸನ್ಯಾಸಿ, ಕಪಟ ಸನ್ಯಾಸಿ. ಆದರೂ ಸಹಿತ ನಿಜವಾದ ಸನ್ಯಾಸಿ ಗೊತ್ತಾಗ್ತೈತ್ರಿ. ಅವ್ರ ದೃಷ್ಟಿ ಮೇಲೆ ಗೊತ್ತಾಗ್ತೈತ್ರಿ. ಅವ್ರ ದೃಷ್ಟಿ ಒಂದು ಅಲೌಕಿಕ ಇರ್ತೈತ್ರಿ. ಸಾಮಾನ್ಯ ಜನರದ ದೃಷ್ಟಿ
ಮತ್ತು ಜ್ಞಾನಿಗಳ ದೃಷ್ಟಿಯೊಳಗೆ ಫರ್ಕ್ ಇರ್ತೈತೆ ರೀ. ಜ್ಞಾನಿಗಳಿಗೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇರಂಗಿಲ್ಲ ರೀ. ಅದಕ್ಕಾಗಿ ಭಾಗವತದ ಪ್ರಥಮ ಸ್ಕಂದದಲ್ಲಿ ವ್ಯಾಸ ಮಹರ್ಷಿ ಆ ಶುಕಾಚಾರ್ಯಕ್ಕೆ ಬೆನ್ನು ಹತ್ತಿರ್ತಾನೆ ರೀ. ಅವ್ನು ಹುಟ್ಟಿದ ಹೋಗ್ಬಿಡ್ತಾನೆ ರೀ, ಇವ್ರ ಕೈಯಾಗ ಸಿಗಂಗಿಲ್ಲ ಅಂಥೇಳಿ. ಇವ್ರ ಕೈಯಾಗಿದ್ದ ಕೂಡಲೇ ಮತ್ತು ಲಗ್ನ ಮಾಡೋದು ಇದನ್ನು ಮಾಡ್ತಾರೆ ತಡಿ ಅಂಥೇಳಿ ಉತ್ತರಾಭಿಮುಖವಾಗಿ ಹೋಗ್ತಾ ಇರ್ತಾನೆ. ಅಲ್ಲಿ ಎಷ್ಟೋ ಅಪ್ಸರೆಯರು ಸ್ನಾನ ಮಾಡ್ತಿರ್ತಾರೆ ರೀ. ಒಂದು ಕೊಳದೊಳಗೆ ಅಪ್ಸರಾ ಕೊಂಡ ಅಂತ ಐತೆ ನೋಡ್ರಿ, ಅಲ್ಲೇ ಸ್ನಾನ ಮಾಡ್ತಿದ್ರಂತ. ಇವನ ಶುಕಾಚಾರ್ಯ ಹೋದರೂ ಸಹಿತ ಅವರು ತಮ್ಮ ಸ್ನಾನ ಮಾಡ್ಕೊತನೇ ಇದ್ರಂತ. ಅಷ್ಟೊತ್ತಿಗನ ವ್ಯಾಸ ಮಹರ್ಷಿ ಬಂದ್ರಂತ. ಅಯ್ಯವ್ವ ವ್ಯಾಸ ಮಹರ್ಷಿ ಬಂದ್ರವ್ವ ಅಂಥೇಳಿ ಎಲ್ಲರೂ ಬಟ್ಟೆ ಧರಿಸಾಕ ಶುರು ಮಾಡಿದ್ರಂತ. ಆವಾಗ ಅವ್ರು ಅಂದ್ರಂತ, ನಾನು ನೋಡಿದ್ರೆ ವಯಸ್ಸಾಗಿದ್ದವ ನನ್ನ ಮಗ ಯುವಕನಾಗಿದ್ದಾನೆ, ಅವನಿಗೆ ನೋಡಿ ನೀವು ಬಟ್ಟೆ ಹಾಕೋಬೇಕಿತ್ತು, ನನಗೆ ನೋಡಿ ಅದಕ್ಕೆ ಬಟ್ಟೆ ಹಾಕೊಳಕತ್ತೀರಿ ಅಂತ ಕೇಳ್ತಾನೆ. ಆವಾಗ ಇವರಂತಾರೆ ಅಪ್ಸರೆಯರು, ನಿನ್ನ ಮಗನಿಗೆ ಹೆಣ್ಣು ಗಂಡು ಎನ್ನುವಂತಹ ಭೇದವಿಲ್ಲ, ಸರ್ವಂ ಬ್ರಹ್ಮಮಯ ಏಕರಾಶಿ, ಎಲ್ಲವೂ ಸರ್ವತ್ರ ಸರ್ವವ್ಯಾಪಕನಾಗಿರುವಂತಹ ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ನೋಡ್ತಾನೆ, ಅವನಿಗೆ ಭೇದ ಬುದ್ಧಿ ಇಲ್ಲ. ಆದರೆ ನಿಮಗೆ ಮಾತ್ರ ಇನ್ನೂ ಭೇದ ಬುದ್ಧಿ ಐತಿ. ಇವರು ಹೆಣ್ಣು ಇದು ಗಂಡು ಅನ್ನೋವಂಥ ಭೇದದ, ಅದಕ್ಕಾಗಿ ನಾವು ಬಟ್ಟೆ ಹಾಕೋತಾ ಇದ್ದೇವಂಥೇಳಿ. ಹಾಗೆ ರಮಣ ಮಹರ್ಷಿನೂ ಕೂಡ ಯಾರಿಗೂ ಏನೂ ಅನ್ನಲಾರದೆ ಒಂದು ದೇವಸ್ಥಾನದಲ್ಲಿ ಅವರು ಮೌನದಿಂದ ಇರ್ಲಿಕ್ಕೆ ಶುರು ಮಾಡಿದ್ದಕ್ಕೆ ಅಲ್ಲಿನ ಜನರು ಎಲ್ಲರೂ ಅವನಿಗೆ ಬಾಲ ಸನ್ಯಾಸಿ, ಬಾಲಯೋಗಿ, ಕುಮಾರಸ್ವಾಮಿ, ಅವನು ಮುರುಗನ್, ಬ್ರಾಹ್ಮಣ ಸ್ವಾಮಿ ಅಂಥೇಳಿ ಬೇರೆ ಬೇರೆ ಹೆಸರ್ಲಿಂದ ಅವ್ರಿಗೆ ತಾವ ಕರೀಲಿಕ್ಕೆ ಶುರು ಮಾಡಿದಾರ್ರಿ. ಮಾಡಿ ಅವ್ರಿಗೆಲ್ಲರೂ ತಂದು ಹಣ್ಣು ಇಡೋದು, ಆಮೇಲೆ ಹಣ್ಣು ತಿಂದು ಏನು ಮಾಡೋದು, ಒಂದು ಸ್ವಲ್ಪ ರೊಟ್ಟಿ ತಂದು ಕೊಡೋದು. ಹಂಗೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳು ತಿಂತಾವಲ್ಲ, ಇವ್ರಿಗೂ ಜೀವದ, ನಾವು ತನ್ನಂತೆ ಪರರರಿ. ನಾವೇನು ಮಾಡ್ತೇವೆ, ಜ್ಞಾನಿಗಳಿದ್ದವ್ರು ನಗಬಾರ್ದು, ಜ್ಞಾನಿ ಇದ್ದವ್ರು ಇಂಥ ನಮ್ದ್ರಿ ನಾವು ಅಂದಂಗೆ ಅವ್ರು ಇರ್ಬೇಕು. ಕಲ್ಲಿಗಿಲ್ಲೇನ್ರಿ ಅವ್ರು ಬಂಡೆ, ದೊಡ್ಡ ಬಂಡೆ, ಅವ್ರಿಗೆ ಬೈದ್ರು ಏನಾಗಂಗಿಲ್ಲ, ಅವ್ರಿಗೂ ಮನಸ್ಸಿರ್ತೈತಿ, ಎಲ್ಲ ಇರ್ತೈತ್ರಿ. ಆದರೂ ಸಹಿತ ಜೀವನದಲ್ಲಿ ತನ್ನಂತೆ ಪರರು ಅಂತ ಹೇಳಿದ್ದೆ ಆದರೆ ಎಲ್ಲರಲ್ಲೂ ಪ್ರೀತಿಸ್ತಾರೆ. ಹಾಗೆ ರಮಣ ಮಹರ್ಷಿಗೆ ಎಲ್ಲರೂ ಆಹಾರ ಪಾನೀಯಗಳನ್ನೆಲ್ಲ ತಂದು ಕೊಡ್ಲಿಕ್ಕೆ ಶುರು ಮಾಡಿದಾರ್ರಿ.